ಹಸ್ತಿನಾಪುರದ ಮಹಾರಾಜರು ಗಂಗಾ ನದಿಯ ದಂಡೆಗೆ ಬೇಟೆಗಂತ ಹೋಗಿದ್ರು. ಬೇಟೆ ಅಂತಂದ್ರೆ ಅವ್ರಿಗೆ ತುಂಬಾ ಇಷ್ಟ ಇತ್ತು. ವಾರದಲ್ಲಿ ಒಂದ್ 2-3 ಸಾರಿ ಆದ್ರೂ ಬೇಟೆಗಂತ ಹೋಗ್ತಾ ಇದ್ರು. ಆದ್ರೆ ಇವತ್ತು ಬೇಟೆಗಂತ ಹೋದವರು ಗಂಗಾ ನದಿಯ ದಂಡೆಯಲ್ಲಿ ಏನನ್ನೋ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ರು. ಇತ್ತ ಮಹಾರಾಜರ ಸ್ನೇಹಿತ ಮತ್ತೆ ಸಾರಥಿಯಾದ ಸಮಂತ ಕೂಡ ಅವ್ರ ಜೊತೆನ ಹೋಗಿದ್ರು. ಮಹಾರಾಜ ಬೇಟೆ ಆಡೋದನ್ನ ಬಿಟ್ಟು ಆ ಕಡೆ ಏನ್ ನೋಡ್ತಿದ್ದಾರೆ ಅಂತ ಒಂದು ಕ್ಷಣ ಅವ್ರಿಗೆ ಆಶ್ಚರ್ಯ ಆದ್ರೂ ಕೂಡ ತಕ್ಷಣ ಸಾವರ್ಸ್ಕೊಂಡು ಕೇಳ್ತಾರೆ, ಮಹಾರಾಜರೇ, ಇವತ್ತು ನಿಮ್ಗೆ ಬೇಟೆಯಲ್ಲಿ ಆಸಕ್ತಿ ಇಲ್ವೇ? ಆಗ ಹಸ್ತಿನಾಪುರದ ಮಹಾರಾಜ ಶಂತನು ಒಂದು ಕ್ಷಣ ಆ ಸಮಂತನತ್ತ ತಿರುಗಿ ಹೇಳ್ತಾರೆ, ನೋಡಲಿ, ಇಂದು ನನಗೆ ಬೇಟೆ ಆಡೋಕೆ ಮನಸ್ಸೇ ಇಲ್ಲ. ಯಾಕಂದ್ರೆ ನನ್ನ ಮನಸ್ಸನ್ನ ಆ ಯುವತಿ ಕದ್ಬಿಟ್ಟಿದ್ದಾಳೆ. ನಾನು ಮದುವೆ ಆಗೋದಾದ್ರೆ ಅವಳನ್ನೇ ಆಗ್ತೀನಿ ಅಂತ ಅಂದ್ರು. ಸಮಂತ ಆ ಕಡೆ ನೋಡ್ತಾನೆ. ಆ ಕಡೆ ಗಂಗೆ ನದಿಯಿಂದ ಹೊರಗಡೆ ಬರ್ತಾ ಇದ್ಲು. ಅವಳು ಕೂಡ ಮಹಾರಾಜರನ್ನ ನೋಡಿ ನಾಚಿ ತಲೆ ತಗ್ಸ್ಕೊಂಡಿದ್ಲು. ಮಹಾರಾಜ ತನ್ನ ರಾಜ್ಯ ಗಾಂಭೀರ್ಯದಿಂದ ನಿಧಾನವಾಗಿ ಆ ಗಂಗೆ ಹತ್ರ ಹೋಗ್ತಾರೆ. ಹೋಗಿ, ಯಾರು ನೀನು ಯುವತಿ? ನಾನು ಹಸ್ತಿನಾಪುರದ ಮಹಾರಾಜ ಶಂತನು. ನಿನ್ನೆನ ನೋಡಿದ ತಕ್ಷಣ ನನ್ನ ಮನಸ್ಸನ್ನ ನಿನ್ಗೊಪ್ಸ್ಬಿಟ್ಟೆ. ನಿಂದೇನಾದ್ರೂ ಒಪ್ಪಿಗೆ ಇದ್ರೆ ನನ್ನ ಪಟ್ಟದ ರಾಣಿಯಾಗಿ ನಿನ್ನನ್ನು ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ. ಆಗ ಗಂಗೆ ಮತ್ತಷ್ಟು ನಾಚಿಕೊಂಡು ನಿಧಾನವಾಗಿ ಹೇಳ್ತಾಳೆ, ಮಹಾರಾಜ, ನನ್ನ ಪ್ರಥಮ ನೋಟದಲ್ಲೇ ನನ್ನ ಮನಸ್ಸನ್ನ ನಿಮ್ಗೆ ಒಪ್ಸ್ಬಿಟ್ಟೆ. ನಿಮ್ಮಂತ ಧೀರ ವೀರ ಶೂರನನ್ನ ನಾನು ಮದುವೆ ಆಗೋಕೆ ನನ್ನ ಸೌಭಾಗ್ಯ ಅಂತ ಅನ್ಕೊಂತೀನಿ. ಆದ್ರೆ ನಂದೊಂದು ಅಂತ ಹೇಳಿ ಮಾತು ನಿಲ್ಸ್ಬಿಟ್ಲು. ಮಹಾರಾಜ ಶಂತನು, ಯಾಕೆ ಮಾತು ನಿಲ್ಸ್ಬಿಟ್ಟೆ ಹೇಳು ಅಂತ ಕೇಳ್ತಾನೆ. ಆಗ ಸ್ವಲ್ಪ ಧೈರ್ಯ ತಗೊಂಡು ಆ ಗಂಗೆ ಹೇಳ್ತಾಳೆ, ಏನಿಲ್ಲ ಮಹಾರಾಜ, ನಂದೊಂದು ನಿಮ್ಮಲ್ಲಿ ಷರತ್ತಿದೆ. ಅದನ್ನ ನೀವು ಒಪ್ಕೊಳ್ಳೋದಾದ್ರೆ ಇವತ್ತೇ ನಾನು ನಿಮ್ಮ ಜೊತೆ ಬರೋಕ್ ಸಿದ್ಧ ಅಂದ್ಲು. ಇವರಿಬ್ರು ಸಂಭಾಷಣೆಯನ್ನ ಏಕಚಿತ್ತದಿಂದ ಸಮಂತ ನೋಡ್ತಾ ನಿಂತ್ಕೊಂಡಿದ್ದ. ಆಗ ಶಂತನು ಮಹಾರಾಜ ಹೇಳ್ತಾರೆ, ಖಂಡಿತ, ಆ ಷರತ್ತೇನ ನೊದಮಲ್ಲಿ ಹೇಳು. ಆಗ ಗಂಗೆ ಮುಖ ಎತ್ತಿ ದೃಢವಾಗಿ ಹೇಳ್ತಾಳೆ, ನಾನ್ ನಿಮ್ಮನ್ನ ಮದುವೆ ಆಗ್ತೀನಿ. ಆದ್ರೆ ನೀವು ನನ್ನನ್ನ ಯಾವುದೇ ಕಾರಣಕ್ಕೂ ಏನನ್ನೂ ಪ್ರಶ್ನಿಸೋ ಹಾಗಿಲ್ಲ. ನೀವೇನಾದ್ರೂ ಪ್ರಶ್ನಿಸಿದ್ರೆ ಅದೇ ದಿನ ನಾನು ನಿಮ್ಮನ್ನ ಬಿಟ್ಟು ಮತ್ತೆ ಸ್ವರ್ಗಲೋಕಕ್ಕೆ ಹೋಗ್ಬಿಡ್ತೀನಿ. ಪ್ರೀತಿಯಲ್ಲಿ ಹುಚ್ಚನಾದ ಮಹಾರಾಜ ಶಂತನು ಕೂಡಲೇ ಒಪ್ಕೋತಾನೆ. ಓ, ಇದೇನಾ ನಿನ್ ಷರತ್ತು? ನಾನಷ್ಟೇ ಅಲ್ಲ, ನನ್ನ ಅರಮನೆಯಲ್ಲಿ ಯಾರೂ ನಿನ್ಗೇನು ಪ್ರಶ್ನಿಸೋದಿಲ್ಲ. ನಡೀಗ ಅರಮನೆಗೆ ಹೋಗೋಣ ಅಂತ ಅವಳ ಕೈ ಹಿಡಿದು ರಥದಲ್ಲಿ ಕೂರಿಸ್ತಾನೆ. ಮತ್ತೆ ಇವನು ರಥ ಏರಿ ಕೂತ್ಕೊಂಡು ಸಮಂತನಿಗೆ ಹೇಳ್ತಾನೆ, ಸಮಂತ, ಬೇಗ ಅರಮನೆ ಹತ್ತ ರಥ ಓಡಿಸು. ಮಹಾಮಂತ್ರಿಗೆ ಹೇಳಿ ಇವತ್ತೇ ವಿವಾಹದ ಸಿದ್ಧತೆಯನ್ನ ಮಾಡ್ಕೊಳಕ್ ಹೇಳು ಅಂತ ಹೇಳ್ತಾನೆ. ಅರಮನೆಗೆ ಹೋಗಿ ಸಾಯಂಕಾಲ ರಾಜ ಪುರೋಹಿತರ ಸಮ್ಮುಖದಲ್ಲಿ ಮಹಾರಾಜ ಶಂತನು ಮತ್ತು ಗಂಗೆಯ ವಿವಾಹ ವಿಜೃಂಭಣೆಯಿಂದ ಆಗುತ್ತೆ. ವಿವಾಹ ಕಾರ್ಯಕ್ರಮ ಮುಗಿದ ಮೇಲೆ ಮಹಾರಾಜ ಶಂತನು ಹೇಳ್ತಾನೆ, ಎಲ್ಲರೂ ಕೇಳಿ, ಇಂದಿನಿಂದ 3 ದಿನಗಳ ಕಾಲ ರಾಜ್ಯದಲ್ಲಿ ಉತ್ಸವ ನಡೆಯುವುದು. ಏಕೆಂದ್ರೆ ಇವತ್ತು ನನ್ನ ಅದೃಷ್ಟಕ್ಕೆ ಸ್ವತಃ ಗಂಗೆ ನನ್ನ ರಾಣಿಯಾಗಿದ್ದಾಳೆ ಅಂತ ಹೇಳ್ತಾನೆ. ಆಗ ಅಲ್ಲಿರುವ ಸಾರ್ವಜನಿಕರೆಲ್ಲ ಜೋರಾಗಿ ಚಪ್ಪಾಳೆ ಹೊಡೆದು ತಮ್ಮ ಸಂತಸ ವ್ಯಕ್ತಪಡಿಸ್ತಾರೆ. ಗಂಗೆಯ ಪ್ರೀತಿಯಲ್ಲಿ ಮಹಾರಾಜ ಕಳೆದೋಗ್ತಾನೆ. 1 ವರ್ಷ ಆದ್ಮೇಲೆ ಗಂಗೆ ಸುಂದರವಾದ ಗಂಡು ಮಗುನ ಹೇಳ್ತಾಳೆ. ಈ ಸುದ್ದಿ ಕೇಳಿ ಮಹಾರಾಜ ಶಂತನು ಸಂತೋಷದಲ್ಲಿ ತೇಲ್ ಹೋಗ್ತಾನೆ. ಕೂಡ್ಲೆ ತನ್ನ ಅರಮನೆಯಿಂದ ರಾಣಿ ಅಂತಃಪುರಕ್ಕೆ ಓಡ್ತಾ ಹೋಗ್ತಾ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಗಂಗೆ ಅಲ್ಲಿಂದ ಓಡ್ತಾ ನದಿ ಹತ್ರ ಹೋಗಿ ನದಿಯೆಲ್ಲ ಮಗುನ ಎಸೆದ್ ಬಿಡ್ತಾಳೆ. ಇದನ್ನ ನೋಡಿ ಮಹಾರಾಜನ ಹೃದಯ ಒಡೆದು ಹೋದಂಗಾಗ್ಬಿಡುತ್ತೆ. ಆದ್ರೂ ಕೂಡ ತಾನು ಕೊಟ್ಟ ವಚನದಂತೆ ಗಂಗೆಗೆ ಏನನ್ನೂ ಪ್ರಶ್ನಿಸುವಾಗಿರ್ಲಿಲ್ಲ. ಹೀಗಾಗಿ ಸುಮ್ಮನೆ ಅವನು ತನ್ನ ಅರಮನೆ ಹತ್ರ ಹೋಗ್ತಾನೆ. 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು. ಹೀಗೆ 7 ಗಂಡು ಮಕ್ಕಳನ್ನ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದ ಸ್ವಂತ ತನ್ನ ಮಕ್ಕಳನ್ನ ಹೋಗಿ ನದಿಯಲ್ಲಿ ಎಸಿತಾ ಇದ್ಲು. ಇದನ್ನ 7 ಬಾರಿ ನೋಡಿದ ರಾಜನ ಮನಸ್ಸು ಒಡೆದೋಗ್ಬಿಟ್ಟಿತ್ತು. ಇತ್ತ ಗಂಗೆಯನ್ನ ಪ್ರಶ್ನಿಸೋ ಹಾಗಿಲ್ಲ. ಆದ್ರೆ ತನ್ನ ನಂತರ ರಾಜ್ಯದ ಉತ್ತರಾಧಿಕಾರಿ ಯಾರಾಗ್ತಾರೆ ಅಂತ ಚಿಂತೆ ಕಾಡ್ಸೋಕ್ ಶುರು ಆಯ್ತು. ಹೀಗಿರುವಾಗ ಒಂದು ದಿನ ಒಬ್ಳು ದಾಸಿಯಲ್ಲಿ ಓಡ್ತಾ ಬಂದು ಹೇಳ್ತಾಳೆ, ಮಹಾರಾಜರೇ, ನಿಮ್ಗೊಂದು ಒಳ್ಳೆ ಸುದ್ದಿ ಇದೆ. ಹೇಳು ದಾಸಿ, ಏನು ಒಳ್ಳೆ ಸುದ್ದಿ ತಂದಿದ್ಯಾ? ಆಗ ಆ ದಾಸಿ ಮುಖ ಎತ್ತಿ, ಮಹಾರಾಣಿ ಅವ್ರಿಗೆ ಹೆರಿಗೆ ಆಗಿದೆ, ಗಂಡು ಮಗುನ ಹೆತ್ತಿದ್ದಾರೆ. ಆಗ ಶಂತನು ಮಹಾರಾಜಗೆ ಬಹಳ ಸಂತೋಷ ಆಗುತ್ತೆ. ಅವನ್ ಖುಷಿಯಲ್ಲಿ ತನ್ನ ಕತ್ನಲ್ಲಿದ್ದ ರತ್ನ ಖಚಿತ ಬಂಗಾರದ ಒಡವೆಯನ್ನ ಅವಳು ಕೊಡ್ತಾನೆ. ನೀನಿಲ್ಲಿಂದ ಹೋಗು, ನಾನು ಶೀಘ್ರವೇ ಆ ರಾಣಿ ಅಂತಃಪುರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಶಂತನು ಮಹಾರಾಜ ವೇಗವಾಗಿ ಆ ನದಿ ಹತ್ರ ಹೋಗ್ತಾನೆ. ಅಲ್ಲಿ ಗಂಗೆ ನಿರ್ದಯವಾಗಿ ಆ ಮಗುವನ್ನ ಸಮುದ್ರಕ್ಕೆ ಎಸಿತಾ ಇದ್ಲು. ಅಷ್ಟರಲ್ಲಿ ಅವಳಿಗೊಂದು ಶಬ್ದ ಕೇಳುತ್ತೆ, ನಿಲ್ಲು ಗಂಗೆ, ನಿಲ್ಲು. ಗಂಗೆ ಒಂದು ಕ್ಷಣ ಸುಮ್ಮನಾಗಿ ಹಿಂದೆ ತಿರುಗಿ ನೋಡ್ತಾಳೆ. ಅಲ್ಲಿ ಮಹಾರಾಜ ಶಂತನು ಮುಂದೆ ಬರ್ತಿರ್ತಾನೆ. ತಾಯಿಯಾದವಳು ತನ್ನ ಮಕ್ಕಳನ್ನ ರಕ್ಷಿಸಬೇಕು. ಹೀಗಿರುವಾಗ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನ ಯಾಕೆ ಈ ರೀತಿ ನದಿಗೆ ಎಸಿತಾ ಇದೀಯಾ? ಈ ಒಂದು ಮಗುವನ್ನಾದ್ರೂ ನನಗೆ ಕೊಡು ಅಂತ ಹೇಳಿ ಅಳೋಕ್ ಶುರು ಮಾಡ್ತಾನೆ. ಮಹಾರಾಜನ ಪರಿಸ್ಥಿತಿಯನ್ನ ಕಂಡು ಗಂಗೆ ಹೇಳ್ತಾಳೆ, ಖಂಡಿತ ಮಹಾರಾಜ, ಈ ಮಗುವನ್ನ ನಾನು ನಿನ್ಗೆ ಕೊಡ್ತೀನಿ.
ಆದರೆ ಇಂದು ನೀನು ನನಗೆ ಪ್ರಶ್ನಿಸಿದ್ದೆ, ಹೀಗಾಗಿ ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಆದರೆ ಯೋಚಿಸ್ಬೇಡ, ಈ ಮಗುವಿಗೆ ನಾನು ಯೋಗ್ಯ ಶಿಕ್ಷಣ ಕೊಟ್ಟು ಮತ್ತೆ ನಾನು ನಿನ್ನ ಹತ್ರ ಕರ್ಕೊಂಬರ್ತೀನಿ ಅಂತ ಹೇಳಿ ಮಹಾರಾಜ ಶಂತನುವಿನ ಪ್ರತಿ ಉತ್ತರಕ್ಕೂ ಕಾಯದೆ ಗಂಗೆ ಅಲ್ಲಿಂದ ಮಾಯ ಆಗಿ ಹೋಗ್ಬಿಡ್ತಾಳೆ. ಎಷ್ಟೋ ಹೊತ್ತು ಮಹಾರಾಜ ಶಂತನು ಅಲ್ಲೇ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಗಂಗೆ ಗಂಗೆ ಅಂತ ಕೂಗಿ ಕೂಗಿ ಕರೀತಾನೆ. ಆದರೆ ಗಂಗೆ ಯಾವತ್ತೂ ಬಾರದ ಲೋಕಕ್ಕೆ ಹೋಗಿದ್ದಾಳೆ ಅಂತ ಅವನಿಗೆ ಗೊತ್ತಾಗೋಗ್ಬಿಡ್ತು. ಹೀಗಾಗಿ ಭಾರವಾದ ಹೃದಯದಿಂದ ಮತ್ತೆ ತನ್ನ ಅರಮನೆಗೆ ಬರ್ತಾನೆ. ತನ್ನ ಧರ್ಮಪತ್ನಿ ಗಂಗೆ ಇಲ್ಲದೆ ಅವನ ಬದುಕೆ ಅವನಿಗೆ ಸಾಕಾಗೋಗ್ಬಿಟ್ಟಿತ್ತು. ಸುಮಾರು 14 ವರ್ಷ ಆದಮೇಲೆ ಮತ್ತೆ ಮಹಾರಾಜ ಅದೇ ಆ ಗಂಗಾ ನದಿಯ ತಟಕ್ಕೆ ಬೇಟೆಗಾಗಿ ಬಂದಿರ್ತಾನೆ. ಆದರೆ ಅವನಿಗೆ ಒಂದು ದೊಡ್ಡ ಆಶ್ಚರ್ಯ ಕಾದಿರುತ್ತೆ. ಗಂಗಾ ನದಿಯ ನೀರು ಹರಿಯೋದನ್ನೇ ನಿಲ್ಲಿಸ್ಬಿಟ್ಟಿದೆಯೇನೋ ಅನ್ಸೋಕ್ ಶುರು ಆಗುತ್ತೆ. ಮಹಾರಾಜ ಸೂಕ್ಷ್ಮವಾಗಿ ನದಿ ಹತ್ರ ನೋಡ್ತಾನೆ. ನೋಡಿದ್ರೆ ಯಾರೋ ಅಸಂಖ್ಯಾತ ಬಾಣಗಳಿಂದ ಗಂಗಾ ನದಿಯ ನೀರನ್ನೇ ತಡೆದ್ಬಿಟ್ಟಿದ್ರು. ಬಾಣಗಳನ್ನ ದಾಟಿ ಒಂದು ಹನಿಯೂ ನೀರು ಮುಂದೆ ಹೋಗ್ತಾ ಇರಲಿಲ್ಲ. ಇಂಥ ಆಶ್ಚರ್ಯ ಕಂಡು ನನ್ನ ಪ್ರೀತಿಯ ಗಂಗೆಯನ್ನು ತಡೆದು ನಿಲ್ಲಿಸಿದ್ದು ಯಾರು ಅಂತ ರಾಜ ಜೋರಾಗಿ ಕಿರಿಸ್ತಾನೆ. ಅಷ್ಟರಲ್ಲೇ ದೂರದಿಂದ ಗಂಗಾ ಇವನ ಹತ್ರನೇ ಬರ್ತಿರ್ತಾಳೆ. ಮಹಾರಾಜ ಶಂತನು ಗಂಗೆಯ ಮುಖ ನೋಡಿದ ತಕ್ಷಣ ಭಾವೋದ್ವೇಗದಿಂದ ಓಡ್ತಾ 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 ಅವನ ಹತ್ರ ಹೋಗ್ಬೇಕಾದ್ರೆ ಅವನಿಗೊಂದು ಧ್ವನಿ ಕೇಳಿಸುತ್ತೆ. ಹಾಗಾದ್ರೆ ಆ ಧ್ವನಿ ಯಾರ್ದು? ಗಂಗೆ ಮರಳಿ ಅರಮನೆಗೆ ಬರ್ತಾಳ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನಿಮ್ಮ ಧ್ವನಿ ಅನ್ನೋದು ನಮ್ಮ ಕತೆಗಳಿಗೆ ನೀಡಬೇಕಾ? ಹಾಗಾದರೆ ವಾಟ್ಸಪ್ ಜಾಯ್ನಿಂಗ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗ್ಬೋದು. ನಮಸ್ಕಾರ.